ಇರಾನ್ ಬೆನ್ನಿಗೆ ನಿಂತ್ಕೊಂಡಿರೋದು ರಷ್ಯಾ ಮತ್ತು ಚೀನಾ. ಅಮೆರಿಕ ಯುದ್ಧ ನೌಕೆ ಎಲ್ಲಿವೆ ಎಂಬ ಬಗ್ಗೆ ಮಾಹಿತಿ ಕೊಡ್ತಾ ಇರೋದೇ ಇದೇ ರಷ್ಯಾ ಮತ್ತು ಚೈನಾ. ಇರಾನ್ಗೆ ಸ್ಯಾಟಲೈಟ್ ಇಮೇಜ್ ಸಮೇತವಾಗಿ ನೋಡಿ ಅಮೆರಿಕದ ಯುದ್ಧ ನೌಕೆ ಇಂಥ ಕಡೆ ಇದೆ. ಆ ಮಾಹಿತಿ ಆ್ಯಕ್ಯುರೇಟ್, ಅದು ನಿಖರವಾದಂಥ ಮಾಹಿತಿ ಕೊಡ್ತಾ ಇರೋದು. ಇರಾನ್ ಆ ಮಾಹಿತಿ ಇಟ್ಕೊಳ್ಳುತ್ತೆ. ಚೈನಾದ ಬೀಡೋ ನ್ಯಾವಿಗೇಷನ್ ಸಿಸ್ಟಮನ್ನು ಬಳಸ್ಕೊಳ್ಳುತ್ತೆ. ಎಕ್ಸಾಕ್ಟಾಗಿ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ. ಇಲ್ಲಿ ಸ್ಯಾಟಲೈಟ್ ಇಮೇಜ್, ಉಪಗ್ರಹ ಚಿತ್ರ. ಒಂದು ನೌಕೆ ನೀರಲ್ಲಿ ನಿಂತ್ಕೊಂಡಿರುತ್ತಲ್ಲ, ನಿಂತಿದ್ದಾಗ ಅದು ಎಲ್ಲಿದೆ ಅಂಥೇಳಿ ಉಪಗ್ರಹ ಅದನ್ನು ಸೆರೆ ಹಿಡಿದು ಅದನ್ನೇನು ಮಾಡ್ತಾ ಇದೆ, ರಷ್ಯಾ ಸೆರೆ ಹಿಡಿದು ಇರಾನ್ಗೆ ಆ ಮೆಸೇಜ್ ಕೊಡ್ತಾ ಇದೆ. ಇಂಥ ಅಕ್ಷಾಂಶ, ಇಂಥ ರೇಖಾಂಶದ ನಡುವೆ ಈ ಒಂದು ಹಡಗು ನೆಲೆ ನಿಂತಿದೆ ಅಲ್ಲಿ, ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಹೊಡೀರಿ ಅಂಥೇಳಿ ಇರಾನ್ಗೆ ಒಂದು ಕಡೆಯಿಂದ ರಷ್ಯಾ, ಇನ್ನೊಂದು ಕಡೆಯಿಂದ ಚೀನಾ ಮಾಹಿತಿ ಕೊಡ್ತಾ ಇರೋದು. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಈ ಬಗ್ಗೆ ಕರೆ ಮಾಡಿರೋದು ಅಮೆರಿಕ ಅಧ್ಯಕ್ಷ ಟ್ರಂಪ್. ಇಲ್ಲೇನಾಗುತ್ತೆ, ಅಮೆರಿಕವನ್ನು ಇದೇ ಥರ ಬಿಟ್ಟುಬಿಟ್ರೆ ಇವತ್ತಿಗೆ ವೆನಿಜುವೆಲಾ ಟಾರ್ಗೆಟು, ನಾಳೆ ಗ್ರೀನ್ಲ್ಯಾಂಡ್ ಟಾರ್ಗೆಟು, ಇವತ್ತಿಗೆ ಇರಾನ್ ಟಾರ್ಗೆಟು, ಇದಾದಮೇಲೆ ಕ್ಯೂಬಾ ಟಾರ್ಗೆಟ್ ಅಂತೆ. ಇದೇ ಥರ ಅಮೆರಿಕ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಂಡು ತನ್ನ ಬಾಲ ಬಡುಕರಿಗೆ ತಾನು ಹೇಳದಂತೆ ಕೇಳುವಂಥ ವ್ಯಕ್ತಿಗಳನ್ನು ತಂದು ಆಯಾ ದೇಶಗಳ ಅಧ್ಯಕ್ಷರನ್ನಾಗಿ ಕೂರಿಸ್ಬಿಟ್ರೆ ಅಮೆರಿಕದ ಪ್ರಾಬಲ್ಯ ಹೀಗೆ ಹೋಗ್ತಾ ಇರುತ್ತೆ. ರಷ್ಯಾ ನಾನು ಯುದ್ಧ ಮಾಡಿಬಿಟ್ರೆ ಅಮೆರಿಕ ರಷ್ಯಾ ಯುದ್ಧ ಅಂತ ಬಿಂಬಿಸ್ಬಿಡ್ತಾರೆ. ಚೈನಾ ಅಮೆರಿಕ ಯುದ್ಧ ಅಂತ ಆದರೂ ಬಿಂಬಿಸ್ಬಿಡ್ತಾರೆ. ಅದಕ್ಕೇನು ಮಾಡಬೇಕು? ಪ್ರಾಕ್ಸಿ ವಾರ್ ಮಾಡಬೇಕು. ಇರಾನ್ ಪ್ರಾಕ್ಸಿ ವಾರ್ ಮಾಡೋದು ಹೇಗೆ? ಇರಾನ್ ಪ್ರಾಕ್ಸಿ ವಾರ್ ಮಾಡೋದು ಉಗ್ರಗಾಮಿ ಸಂಘಟನೆಗಳ ಮೂಲಕ. ಅದರಲ್ಲಿ ಹಮಾಸ್ ಬರುತ್ತೋ, ಹೆಜ್ಬುಲ್ಲಾ ಬರುತ್ತೋ, ಇನ್ನೊಬ್ಬರು ಬರುತ್ತಾರೋ ಬೇರೆ ವಿಚಾರ. ರಷ್ಯಾ ಏನು ಮಾಡ್ತಾ ಇದೆ, ಹೇಗಿದ್ದರೂ ಇರಾನ್ ಇದೆ, ನಾನು ಒಂದು ಕಡೆ ಶತ್ರುವಿನ ಶತ್ರು ಮಿತ್ರ ಅಂತ. ರಷ್ಯಾಗೆ ಶತ್ರು ಯಾರು? ಅಮೆರಿಕ. ಚೀನಾಗೆ ಶತ್ರು ಯಾರು? ಅಮೆರಿಕ. ಈ ಅಮೆರಿಕಾಗೆ ಶತ್ರು ಯಾರಿರೋದು ಈಗ ಸದ್ಯಕ್ಕೆ? ಇರೋದು ಇರಾನ್ ಬಳಸ್ಕೊಳ್ಳೋಣ, ಇರಾನ್ ಮೂಲಕ ಡ್ಯಾಮೇಜ್ ಮಾಡೋಣ. ಶಸ್ತ್ರಾಸ್ತ್ರ ಪೂರೈಸಿದ್ರು ಆಶ್ಚರ್ಯ ಇಲ್ಲ ಇವರು. ಸೊ ಇದೀಗ ಅಮೆರಿಕ ಅಧ್ಯಕ್ಷ ಈ ವಿಚಾರದಲ್ಲಿ ಕರೆ ಮಾಡಿ ಮಾತಾಡಿರೋದು. ಚೀನಾದ ಬಿಡೋ BEIDOU-3 ಈ ನೇವಿಗೇಷನ್ ಸಿಸ್ಟಮ್ ಇದೆಯಲ್ಲ, ಇದು ಇರಾನ್ಗೆ ಸಹಕರಿಸ್ತಾ ಇದೆ. ನಾವೆಲ್ಲ ಈಗ ನೇವಿಗೇಷನ್ ಅಂತ ಹೇಳಿದ ತಕ್ಷಣ ನಮ್ಮ ಬಾಯಲ್ಲಿ ಬರೋ ಮೊದಲನೇ ಹೆಸರೇನು ಹೇಳಿ? GPS ಅಂತ ಮಾತಾಡ್ತೀವಿ. ಈ GPS ಅನ್ನೋದು ಅಮೆರಿಕದ ಕಡೆಯಿಂದ ಇರ್ತಕ್ಕಂಥ ಸಿಸ್ಟಮ್ ಇದು. ಆದರೆ ಇಲ್ಲಿ ಇರಾನ್ಗೆ ಏನಾಗಿದೆ, ಈ GPS ಇಟ್ಕೊಂಡೇ ಇರಾನ್ ಇಲ್ಲಿವರೆಗೂ ಯುದ್ಧ ಮಾಡ್ತಿತ್ತಲ್ಲ, ಯುದ್ಧ ಮಾಡಿದಾಗ ಆ GPS ಸ್ಪೂಫಿಂಗ್ ಅಂತ ಕರೀತಾರೆ. ದಿಕ್ಕು ತಪ್ಪಿಸಿಬಿಡುವ, ನಿಮಗೆ ಇದ್ದಕ್ಕಿದ್ದಂತೆ ಕಿಲೋಮೀಟರ್ಗಳಲ್ಲಿ ವ್ಯತ್ಯಾಸ ಮಾಡಿಬಿಡುವ, ನಿಮ್ಮ ಟಾರ್ಗೆಟ್ನ ಪ್ಲೇಸನ್ನು ಯಾಮಾರಿಸಿಬಿಡುವಂತಹ ಒಂದು ವ್ಯವಸ್ಥೆಯನ್ನು ಅಮೆರಿಕನೂ ಮಾಡಬಹುದು. ಅದರ ಕಂಟ್ರೋಲಲ್ಲಿ ಇದೆಯಲ್ಲ, ಅದು ಇಸ್ರೇಲ್ಗೆ ಅದು ನೆರವಾಗಬಹುದು ಅಂತ. ಈಗೇನಾಗ್ತಿದೆ ಅದೆಲ್ಲ ಯಾಕೆಂದರೆ ಎಷ್ಟೋ ಬಾರಿ ಇರಾನ್ ಕ್ಷಿಪಣಿಗಳನ್ನು ಹಾರಿಸಿದಾಗ ಎಕ್ಸಾಕ್ಟ್ ಟಾರ್ಗೆಟ್, ಪ್ರಿಸಿಷನ್ ಟಾರ್ಗೆಟ್ ಸಿಕ್ಕಲಿಲ್ಲ ಅವ್ರಿಗೆ. ಈಗ ಚೈನಾ ಏನು ಮಾಡ್ತು, ನಾನು ಬಿಡೋ ಯೂಸ್ ಮಾಡ್ಕೊ, ನೀನೀಗ ಆ್ಯಕ್ಯುರಸಿ, ಪ್ರಿಸಿಷನ್ ಚೆನ್ನಾಗಿರುತ್ತೆ, ನಿಖರತೆ ಚೆನ್ನಾಗಿರುತ್ತೆ ದಾಳಿಲಿ ಅಂತ ಹೇಳಿ ಸಹಕಾರ ಕೊಡ್ತಾ ಇದೆ. ಇಸ್ರೇಲ್ ಅಮೆರಿಕ ಕ್ಷಿಪಣಿ ಟಾರ್ಗೆಟ್ ಮಿಸ್ ಮಾಡುವ ಕಾರ್ಯವನ್ನು ಮಾಡ್ತಾ ಇದ್ವು. ಇದೀಗ ಬೀಡೋ ಬಂದ ಮೇಲೆ ಏನಾಗ್ತಾ ಇದೆ, ಬೀಡೋ ಇಸ್ರೇಲ್ಗೇನೆ ದಿಕ್ಕು ತಪ್ಪಿಸ್ತಾ ಇದೆ. ಇದೀಗ ನೀವು ನೋಡಬಹುದಾಗತ್ತೆ ನೋಡಿ, ಇಲ್ಲಿ ಇಸ್ರೇಲ್ ಕ್ಷಿಪಣಿ ಒಂದು ಕಡೆ ಹಾರ್ತಾ ಇದೆ. ನಿಮಗೆ ಇದನ್ನು ಈ ಒಂದು ವಿಡಿಯೋ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ವಿಂಡೋದಲ್ಲಿ, ಒಂದು ಕಡೆಯಿಂದ ಈ ಥರ ಇಸ್ರೇಲ್ ಕ್ಷಿಪಣಿ ಈ ಥರ ಕ್ಷಿಪಣಿ ಹಾರಿ ಬಂದಾಗ ಈ ಒಂದು ಕಡೆ ನೋಡಿ ಇರಾನ್ ಕ್ಷಿಪಣಿ ಒಂದು ಕಡೆಯಿಂದ ಬರುತ್ತೆ. ಇಸ್ರೇಲ್ ಏನು ಮಾಡುತ್ತೆ, ಸರಣಿಯಾಗಿ ಒಂದಷ್ಟು ಕ್ಷಿಪಣಿಗಳನ್ನು ಅದರ ಮೇಲೆ ಹಾರಿಬಿಡುತ್ತೆ. ಇದು ಹಾರಿಬಿಟ್ಟಾಗ ಏನು ಮಾಡಬೇಕು? ಐರನ್ ಡೋಮ್ ಅಂದರೆ ಅದೇನೆ. ಬೇರೆ ದೇಶದಿಂದ ಒಂದು ಕ್ಷಿಪಣಿ ನನ್ನ ದೇಶದ ಮೇಲೆ ಹಾರಿಸಿದಾಗ ಆ ಕ್ಷಿಪಣಿಯನ್ನು ನಾವು ಗಗನ ಮಾರ್ಗದಲ್ಲಿಯೇ ಹೊಡೆದುರುಳಿಸುವಂಥ ಒಂದು ಟೆಕ್ನಾಲಜಿ ನನ್ನ ಬಳಿ ಇದೆ ಅಂತ ಹೇಳಿ ಇಸ್ರೇಲ್ ಮಾತಾಡೋದು. ಇರಾನ್ ಕ್ಷಿಪಣಿ ಒಂದು ಕಡೆಯಿಂದ ಬರ್ತಾ ಇದೆ ಇಲ್ಲಿ. ಅದಕ್ಕೆ ಎಷ್ಟೊಂದು ಇಸ್ರೇಲ್ ಕ್ಷಿಪಣಿಗಳು ಹೋದರೂ ಕೂಡ ಆ ಯಾವುದೇ ಕ್ಷಿಪಣಿಗೆ ಇರಾನ್ ಕ್ಷಿಪಣಿಯನ್ನು ಪುಡಿ ಮಾಡೋಕ್ಕಾಗಲಿಲ್ಲ. ಆ ಮಾಹಿತಿ ಇದೀಗ ಬಹಳ ತಲೆ ಕೆಡಿಸ್ತಿರೋದು ಯಾರಿಗೆ ಅಂದರೆ ಅಮೆರಿಕ ಮತ್ತು ಇಸ್ರೇಲ್ಗೆ. ರಷ್ಯಾ ಚೀನಾಗೆ ಎಚ್ಚರಿಕೆ ಕೊಟ್ಟರೂ ಕೂಡ ಇದಕ್ಕೆ ಇರಾನ್ ಕೇರ್ ಮಾಡ್ತಾ ಇಲ್ಲ, ರಷ್ಯಾ ಕೂಡ ಕೇರ್ ಮಾಡ್ತಾ ಇಲ್ಲ. ಹಾಗಾಗಿ ಇರಾನ್ನ ಕ್ಷಿಪಣಿಗಳ ಟಾರ್ಗೆಟ್ ಇದೆಯಲ್ಲ, ಒಮ್ಮೆ ಇಸ್ರೇಲ್ ಆ ಥರ ಕ್ಷಿಪಣಿಗಳನ್ನು ಹಾರಿಬಿಟ್ಟು ಅದು ಮಿಸ್ ಆಯಿತು ಅಂತ ಹೇಳಿಬಿಟ್ರೆ ಅದು ಇಸ್ರೇಲ್ಗೆ ಒಂದು ಬಿತ್ತು ಅಂತ ಅರ್ಥ. ಆ ಥರದಲ್ಲಿ 10ರಲ್ಲಿ 5 ಬಂದು ಬಿದ್ದುಬಿಟ್ರೂ ಕೂಡ ಇಸ್ರೇಲ್ಗೆ ತುಂಬ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಇದರಿಂದ. ಸೊ ಬಿಡೋ 3 ನ್ಯಾವಿಗೇಷನನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇರೋದು ಇರಾನ್. ಕಳೆದ ವರ್ಷ ಇರಾನ್-ಇಸ್ರೇಲ್ ವಾರ್ನಲ್ಲಿ ಇರಾನ್ನ ಕ್ಷಿಪಣಿಗಳು ಗುರಿ ತಪ್ಪುತ್ತಾ ಇದ್ವು. ನಿರ್ದಿಷ್ಟ ಗುರಿ ತಲುಪೋದಕ್ಕೆ ಇರಾನ್ ಕ್ಷಿಪಣಿ ಹೆಣಗ್ತಾ ಇದ್ದ ಬಗ್ಗೆ ಇರಾನ್ ಒಪ್ಕೊಂಡಿತ್ತು. ಆದರೆ ಈಗ ಇನ್ನೊಂದು ಕಡೆ ಏನು ಅಂದರೆ, ಒಂದು ಇರಾನ್ನ ಕ್ಷಿಪಣಿ ಈ ಥರ ಹಾರಿಬಿಟ್ಟಾಗ ಒಂದು $20,000 ಅಂತ ಅಂದ್ಕೊಳ್ಳಿ. ಇದನ್ನು ಡ್ಯಾಮೇಜ್ ಮಾಡೋಕ್ಕೆ ಇದೇ ಇಸ್ರೇಲ್ ಕಡೆಯಿಂದ ಅಮೆರಿಕ ಕಡೆಯಿಂದ ಏನಾದರೂ ಬಿಟ್ಟರೆ ಎಲ್ಲ $1,50,000 $75,000 ಖರ್ಚು ಅವ್ರಿಗಾಗ್ತಾ ಇದೆ. ಹಾಗಾಗಿ ಎಕನಾಮಿಕಲಿ ಕೂಡ ಈ ಒಂದು ವಾರ್ ವಿಚಾರದಲ್ಲಿ ಇರಾನ್ ಸ್ವಲ್ಪ ಸ್ಮಾರ್ಟಾಗಿ ಬಿಹೇವ್ ಮಾಡ್ತಾ ಇದೆ ಇಲ್ಲಿ. ಸೊ
ಚೀನಾ 2020ರಲ್ಲಿ ನೇವಿಗೇಷನ್ಗೆ ಪ್ರತಿಸ್ಪರ್ಧಿ ಅಂತ ಕರೆಯಲ್ಪಡುವಂತಹ ಉಪಗ್ರಹವನ್ನು ಇಟ್ಕೊಳ್ತು. ಜುಲೈ 2020ಯಲ್ಲಿ ಬೀಜಿಂಗ್ನ ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಕಾರ್ಯರೂಪಕ್ಕೆ ತಂದಿದ್ರು. ಇದನ್ನು 1996 ತೈವಾನ್ ಬಿಕ್ಕಟ್ಟಿನ ನಂತರ ಚೀನಾ ನನಗೆ ಅಮೆರಿಕದ ಬೇಡ, ನಾನು ನೇವಿಗೇಷನ್ ಸಿಸ್ಟಮ್ ಇಟ್ಕೊಳ್ತೀನಿ ಅಂಥೇಳಿ ಈ ನೇವಿಗೇಷನ್ ಸಿಸ್ಟಮ್ ಇಟ್ಕೊಂಡು ಅಮೆರಿಕ ಮೂಲದ, ಅಮೆರಿಕ ಕಡೆಯವರ, ಅಮೆರಿಕದ ಮಿತ್ರರ ಒಂದು ಕೌಂಟ್ರ್ ಕೊಡೋ ವಿಚಾರದಲ್ಲಿ ಇದನ್ನದು ಬಳಸ್ಕೊಳ್ತಾ ಇದೆ.